ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಡ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಮಾಸ್ಟರ್ ಕ್ಯಾಮ್ ರೆಕಾರ್ಡೆಡ್ ಕೋರ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿರುವಂತಹ ಒಂದು ಮಾಡೆಲ್ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ಇದು ಟೋಟಲ್ ಆಗಿ ನಮಗೆ ಎರಡು ಸೆಟಪ್ ಅಲ್ಲಿ ನಾವು ಈ ಒಂದು ಪ್ರೋಗ್ರಾಮಿಂಗ್ ಅನ್ನು ಮಾಡಿವಿ. ಸೊ ಫಸ್ಟ್ ಸೆಟಪ್ ನಾನು ನಿಮಗೆ ಇವತ್ತು ಪ್ರೊಸೆಸ್ ಹೇಳ್ಕೊಡ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಕೋರ್ಸ್ ಅನ್ನ ಜಾಯಿನ್ ಮಾಡಿ. ಈ ಒಂದು ಮಾಡೆಲ್ ನಿಮಗೆ ಸಿಗುತ್ತೆ ಅಂಡ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ಲಭ್ಯವಿರುತ್ತೆ. ಓಕೆ, ಸೊ ನೋಡಿ ಸ್ನೇಹಿತರೆ, ಫಸ್ಟಿಗೆ ನಾನು ಒನ್ ಬೈ ಒನ್ ಟೂಲ್ ಪಾತ್ ತೋರಿಸ್ಕೊಡ್ತೀನಿ. ಜಸ್ಟ್ ಟೂಲ್ ಪಾತ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆದರೆ ಸಾಕು, ನೀವೇ ಆಟೋಮೆಟಿಕ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಫಸ್ಟಿಗೆ ಮಷಿನ್ ಗ್ರೂಪ್ 1 ತಗೊಂಡು ಸ್ಟಾಕ್ ಸೆಟಪ್ ತಗೊಂಡಿನಿ. ಸ್ಟಾಕ್ ಸೆಟಪ್ ಆದಮೇಲೆ ಫಸ್ಟಿಗೆ ಫೇಸಿಂಗ್ ಅಪ್ಲೈ ಮಾಡಿದ್ದೀನಿ. ಓಕೆ, ಸೊ ನೋಡಿ ಫೇಸಿಂಗ್ ಅಪ್ಲೈ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನಮಗೆ ಸ್ಟಾಕ್ ಸೆಟಪ್ ಭಾಳ ದೊಡ್ಡದಿದೆ, ಅಂದರೆ ರೋ ಮಟೀರಿಯಲ್ ಭಾಳ ದೊಡ್ಡದಿದೆ, ಅದಕ್ಕೆ ಇಷ್ಟಕ್ಕೊಂದು ಹೊರಗಡೆ ನಾನು ಮೂವ್ಮೆಂಟ್ ಮಾಡಿದ್ದೀನಿ. ಸೊ ಇದಾದ್ಮೇಲೆ ನಾನು ನೆಕ್ಸ್ಟ್ 3D ಹೈ ಸ್ಪೀಡ್ ಏರಿಯಾ ರಫಿಂಗ್ ಯೂಸ್ ಮಾಡ್ಕೊಂಡು ರಫಿಂಗ್ ಪ್ರೊಸೆಸ್ ಅನ್ನ ಮಾಡಿದ್ದೀನಿ. ಸೊ ಇದನ್ನ ನಾವು ಯೂಸ್ ಮಾಡಿದ್ರೆ ನಮಗೆ ನೋಡಿ ಕಂಪ್ಲೀಟ್ ಆಗಿ, ಸೊ ಸೆಂಟ್ರಲ್ ಒಂದು ಸರ್ಕಲ್ ಇದೆ, ಸೆಂಟ್ರಲ್ ಸರ್ಕಲ್ ಕೂಡ ಕವರ್ ಮಾಡ್ಕೊಳ್ಳುತ್ತೆ. ಅಂಡ್ ನಮಗೆ ಸೈಡ್ ಅಲ್ಲಿ ಯಾವುದೇ ರೀತಿ ಸ್ಲಾಟ್ ಇದ್ರೂ ಕೂಡ ಆಟೋಮೆಟಿಕ್ ಆಗಿ ಕವರ್ ಆಗುತ್ತೆ. ಸೊ ಅದಕ್ಕೆ ಏರಿಯಾ ರಫಿಂಗ್ ಅನ್ನು ಯೂಸ್ ಮಾಡಿದ್ದೀನಿ. ಸೊ ಇದಾದ್ಮೇಲೆ ನೋಡಿ ಫೇಸಿಂಗ್ ಅಂಡ್ ರಫಿಂಗ್ ಆದ್ಮೇಲೆ ನಮಗೆ ಮೆಟಲ್ ಹೇಗೆ ಕಾಣುತ್ತೆ, ನಮ್ಮ ಜಾಬ್ ಹೇಗೆ ಕಾಣುತ್ತೆ ಅಂತೇಳಿ, ಸೊ ಅಲ್ಲಿ ಸ್ಟಾಕ್ ಮಾಡೆಲ್ ಅಂತೇಳಿ ಬರುತ್ತೆ ಅದು. ಸೊ ಸ್ಟಾಕ್ ಮಾಡೆಲ್ ಕ್ರಿಯೇಟ್ ಮಾಡ್ಕೊಂಡ್ರೆ, ಸೊ ಆಫ್ಟರ್ ಫಿನಿಶಿಂಗ್ ಅಂಡ್ ರಫಿಂಗ್ ಆದ್ಮೇಲೆ ನಮಗೆ ನಮ್ಮ ಮಾಡೆಲ್ ಈ ರೀತಿ ಕಾಣುತ್ತೆ, ರೈಟ್. ಸೊ ನೋಡ್ಬೋದು ನಮ್ಗೆ ಇಲ್ಲಿ ಎಲ್ಲೆಲ್ಲಿ ಸ್ಟಾಕ್ ಇದೆ ಅಂತೇಳಿ ನಾವು ಇಲ್ಲಿಂದ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡ್ಕೊಳ್ಬಹುದು. ಸೊ ಕಾರ್ನರ್ ಅಂಡ್ ಇಲ್ಲಿ ರೇಡಿಯಸ್ ಇತ್ತಲ್ಲ, ಸೊ ರೇಡಿಯಸ್ ಎಲ್ಲ ನಮಗೆ ಸ್ಟಾಕ್ ಆಗಿ ಇದೆ. ಸೊ ಇದಾದ್ಮೇಲೆ ಫಿನಿಶಿಂಗ್ ಅಪ್ಲೈ ಮಾಡಿದ್ದೀನಿ. ಸೊ ನೋಡಿ, ಸೊ ಇದು ಬಂದು ನಮಗೆ ಫಿನಿಶಿಂಗ್ ಪ್ರೊಸೆಸ್ಗೋಸ್ಕರ ನಾನು ಹೈಬ್ರಿಡ್ ಅನ್ನು ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ನಾವು ನೆಕ್ಸ್ಟ್ ಸರ್ಫೇಸ್ ಫಿನಿಶ್ ಫ್ಲೋ ಲೈನ್. ಸೊ ಇಲ್ಲಿ ಸ್ಟಾಕ್ ಇದೆಯಲ್ಲ, ಸೊ ಈ ಸ್ಟಾಕ್ ಎಲ್ಲ ರಿಮೂವ್ ಮಾಡ್ಬೇಕು ನಾನು. ಸೊ ಅದಕ್ಕಂತೇಳಿ ಸರ್ಫೇಸ್ ಫಿನಿಶ್ ಫ್ಲೋ ಲೈನ್ ಯೂಸ್ ಮಾಡಿದ್ದೀನಿ. ಸೊ ನೋಡಿ ಈ ರೀತಿ, ಸೊ ನಮಗೆ ರೌಂಡ್ ಸೇಪ್ ಬರಬೇಕಲ್ಲ, ಸೊ ಅದಕ್ಕೆ ಸರ್ಫೇಸ್ ಫಿನಿಶ್ ಫ್ಲೋ ಲೈನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಹೈಬ್ರಿಡ್ ಅಂಡ್ ಸರ್ಫೇಸ್ ಫಿನಿಶ್ ಫ್ಲೋ ಲೈನ್. ಸೊ ನೆಕ್ಸ್ಟ್ ನೋಡಿ ಕಾರ್ನರ್ ಅಲ್ಲಿ ಸ್ಟಾಕ್ ಹಾಗೆ ಉಳಿದಿರುತ್ತೆ. ಸೊ ಅದಕ್ಕೆ ಕಾರ್ನರ್ ಅಲ್ಲಿ ನಾನು ಕೌಂಟರ್ ಯೂಸ್ ಮಾಡ್ಕೊಂಡು ರನ್ ಮಾಡಿದ್ದೀನಿ. ಸೊ ಅಗೇನ್ ಅದರ ಅಪೋಸಿಟ್ ಕಾರ್ನರ್ ಅಲ್ಲಿ, ಸೊ ಇಲ್ಲಿ ಕೂಡ ಸೇಮ್ ಕೌಂಟರ್ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ನಮಗೆ ಫ್ರಂಟ್ ಅಲ್ಲಿ ಒಂದು ಸ್ಲಾಟ್ ಕೊಟ್ಟಿದ್ದಾನೆ. ಸೊ ನೋಡಿ ಇದು ಫ್ರಂಟ್ ಅಲ್ಲಿ ಒಂದು ಸ್ಲಾಟ್ ಇದೆಯಲ್ಲ, ಸೊ ಅದಕ್ಕೆ ಕೂಡ ನಾನು ಕೌಂಟರ್ ಯೂಸ್ ಮಾಡ್ಕೊಂಡು ಸ್ಲಾಟ್ ಅನ್ನ ಕ್ರಿಯೇಟ್ ಮಾಡೀನಿ. ಸ್ಟ್ರೇಟ್ ಕಟ್, ಒಂದೇ ಕಟ್ ಅಲ್ಲಿ ಕಟ್ ಹಾಕೊಂತ ಹೋಗುತ್ತೆ, ರೈಟ್. ಸೊ ಇದು ಬಂದು ಫಸ್ಟ್ ಸೆಟಪ್ ಬಗ್ಗೆ. ಸೊ ಸೆಕೆಂಡ್ ಸೆಟಪ್ ನಾವು ಅಗೇನ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಇವಾಗ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ, ನಿಮಗೆ ಮಾಡೆಲ್ ಸಿಗುತ್ತೆ, ಮಾಡೆಲ್ ಹೇಗೆ ಡಿಸೈನ್ ಮಾಡೋದಕ್ಕೂ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಓಕೆ, ಸೊ 10,000 ಕೋರ್ಸ್ ಅಲ್ಲಿ ನಾವು ಇದನ್ನ ಡಿಸ್ಕಷನ್ ಮಾಡಿವಿ. ಸೊ ಇವಾಗ ಅಗೇನ್ 5,000, 6,000 ಅಂಡ್ 3,000 ಕೋರ್ಸ್ಗೆ ಬಹಳಷ್ಟು ವಿಡಿಯೋಸ್ ಪೆಂಡಿಂಗ್ ಇದೆ. ಸೊ ಅವೆಲ್ಲ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಇಂದ ನಾನು ವಿಡಿಯೋಸ್ ಅಪ್ಡೇಟ್ ಮಾಡೋಕ್ಕಾಗಿಲ್ಲ, ಬಟ್ ಟೂಲ್ ಪಾತ್ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಸ್ ಇಂದ ನಾನು ನಿಮಗೆ 2D ಡ್ರಾಯಿಂಗ್ ಅಂಡ್ 3D ಮಾಡೆಲ್ ಮೇಲೆ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.